ನಮಸ್ಕಾರ. ಜೈವಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. 2026ನೇ ವರ್ಷದ ಚೈತ್ರ ನವರಾತ್ರಿಯ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ಚೈತ್ರ ನವರಾತ್ರಿ ಯಾವಾಗ ಪ್ರಾರಂಭ ಆಗಿ ಯಾವಾಗ ಮುಗಿಯುತ್ತೆ, ಯಾವ ಮಂತ್ರ, ಯಾವ ಪ್ರಸಾದ, ಎಲ್ಲ ಮಾಹಿತಿಯನ್ನು ನೋಡೋಣ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡಿ. ಈ ನವರಾತ್ರಿ ಬಂದು ಯುಗಾದಿ ಹಬ್ಬದ ದಿನ ಪ್ರಾರಂಭ ಆಗಿ ರಾಮನವಮಿಗೆ ಮುಕ್ತಾಯ ಆಗುತ್ತೆ. ನಿಮಗೆ ತಿಳಿದಿರುವ ಹಾಗೆ ಯುಗಾದಿ ನಮಗೆ ಹೊಸ ವರ್ಷ ಪ್ರಾರಂಭ ಆಗುತ್ತೆ. ಈ ಹೊಸ ವರ್ಷದಲ್ಲಿ ಬರುವ ಮೊದಲ ನವರಾತ್ರಿ ಈ ಚೈತ್ರ ನವರಾತ್ರಿ, ಮತ್ತು ವಸಂತ ನವರಾತ್ರಿ ಅಂತಲೂ ಸಹ ಹೇಳ್ತಾರೆ. ಸಾಕ್ಷಾತ್ ಲಲಿತಾ ಮಹಾತ್ರಿಪುರ ಸುಂದರಿ ದೇವಿಯ ನವರಾತ್ರಿ ಇದು. ನಿಮಗೆ ಮೊದಲೇ ತಿಳಿಸಿರುವ ಹಾಗೆ ವರ್ಷದಲ್ಲಿ 4 ನವರಾತ್ರಿ ಬರುತ್ತೆ ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಅದರಲ್ಲಿ ಇದೂ ಸಹ ಒಂದು. ಈ ನವರಾತ್ರಿ ಬಂದು ತಾಯಿ ಲಲಿತಾ ದೇವಿಯನ್ನು ಪೂಜಿಸ್ತೀವಿ. ಹಾಗಾದರೆ 2026 ಚೈತ್ರ ನವರಾತ್ರಿ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ಮಾರ್ಚ್ 19ನೇ ತಾರೀಕು ಗುರುವಾರ ಪಾಡ್ಯಮಿಯ ಯುಗಾದಿಯ ದಿನ ಈ ಚೈತ್ರ ನವರಾತ್ರಿ ಪ್ರಾರಂಭವಾಗಿ 2026 ಮಾರ್ಚ್ 27ನೇ ತಾರೀಕು ಶುಕ್ರವಾರ ನವಮಿ, ಶ್ರೀರಾಮ ನವಮಿ ಅಂದು ಈ ನವರಾತ್ರಿ ಮುಗಿಯುತ್ತೆ. ಈ 9 ದಿನಗಳ ಕಾಲ ತಾಯಿಯನ್ನು ನಾವು ಎಷ್ಟೋ ಶ್ರದ್ಧೆ ಭಕ್ತಿಯಿಂದ ನಾವೆಲ್ಲರೂ ಸಹ ಪೂಜಿಸ್ತೇವೆ. ಹಾಗಾದರೆ ಪೂಜೆ ಹೇಗೆ ಮಾಡ್ಕೊಳ್ಬೇಕು ಅಂದರೆ ಮೊದಲಿಗೆ ಲಲಿತಾದೇವಿಯ ಫೋಟೋನ ತಗೊಳ್ಳಿ. ಫೋಟೋ ಇಲ್ಲ ಅಂದರೆ ಒಂದು ಪ್ರಿಂಟೌಟನ್ನು ಸಹ ನೀವು ತಗೊಳ್ಬೋದು. ಇಲ್ಲ ನಮ್ಮನೆ ಆಲ್ರೆಡಿ ಫೋಟೋ ಇದೆ ಅಂದರೆ ತುಂಬಾ ಸಂತೋಷ. ನಂತರ ಕುಂಕುಮವನ್ನು ಖಂಡಿತವಾಗಿ ಮನೆಯಲ್ಲಿ ಜಾಸ್ತಿ ತಗೊಂಡು ಸ್ಟಾಕ್ ಇಟ್ಕೊಳ್ಳಿ. ಯಾಕೆ ಅನ್ನೋದನ್ನು ಸಹ ಹೇಳ್ತೀನಿ. ಮತ್ತು ದೀಕ್ಷೆ ಹೇಗೆ ತಗೋತೀರಾ ಅಂದರೆ ಪ್ರತಿದಿನ ಬೆಳಿಗ್ಗೆ ಒಂದೇ ಸಮಯವನ್ನು ನೀವು ಪೂಜೆಯನ್ನು ಪಾಲಿಸಬೇಕಾಗುತ್ತೆ. ಅಂದರೆ ಇವತ್ತು ಮೊದಲನೇ ದಿನ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀರಾ, ಇಲ್ಲ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀರಾ, ಇಲ್ಲ 8 ಗಂಟೆ, ಹೀಗೆ ಮೊತ್ತದಲ್ಲಿ 10 ಗಂಟೆ 11 ಗಂಟೆ ಒಳಗೆ ಪೂಜೆಯನ್ನು ಮುಗಿಸಿ ಯಾವತ್ತು ಮೊದಲನೇ ದಿನ ನೀವು ಟೈಮಿಂಗ್ಸನ್ನು ಸ್ಟಾರ್ಟ್ ಮಾಡ್ತೀರೋ ಅದೇ ಟೈಮಿಂಗ್ಸನ್ನು ನೀವು 9 ದಿನವೂ ಸಹ ಫಾಲೋ ಮಾಡಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಆದ ವಿಷಯ. ನೀವು ಹಾಗೆ ಮಾಡಿದ್ರೆ ಮಾತ್ರ ನಿಮ್ಮ ಪೂಜೆಗೆ ತಕ್ಕ ಫಲಿತ ಖಂಡಿತ ಸಿಗುತ್ತೆ ಅಂತಲೇ ಹೇಳ್ತೀನಿ. ಮತ್ತು ಕಳಶವನ್ನು ಸ್ಥಾಪಿಸುವವರು ಕಳಶವನ್ನು ಸ್ಥಾಪಿಸಿ ನೀವು ಪೂಜೆಯನ್ನು ಮಾಡ್ಬೋದು. ಇಲ್ಲ ನಮ್ಮ ಮನೆಯಲ್ಲಿ ಆ ವಾಡಿಕೆನೇ ಇಲ್ಲ ಅನ್ನೋದಾದರೆ ನೀವು ಹಾಗೆ ತಾಯಿಯ ಫೋಟೋವನ್ನೇ ಇಟ್ಟು ಮಾಡ್ತಾ ಇರೋದ್ರಿಂದ ಏನೂ ಸಹ ತೊಂದರೆ ಇಲ್ಲ. ನೀವು ಪೂರ್ತಿ ದೀಕ್ಷೆಯಿಂದ ಇದ್ದೇ ಸಹ ಮಾಡಬೇಕು. ಆದರೆ ಕಲಶವನ್ನು ಇಟ್ಟರೆ ಇನ್ನೂ ದೀಕ್ಷೆಯಿಂದ ಇಡಬೇಕಾಗುತ್ತೆ. ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ. ಪೂಜೆಯಲ್ಲಿ ಮೊದಲಿಗೆ ನೀವು ಗಣಪತಿಯ ಆರಾಧನೆಯನ್ನು ಖಂಡಿತವಾಗಿ ನಿಮ್ಗೆ ಗೊತ್ತೇ ಇರುತ್ತೆ. ಮೊದಲಿಗೆ ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಬೇಕು. ನಂತರ ತಾಯಿಗೆ ಷೋಡಶೋಪಚಾರಗಳಿಂದ ಪೂಜೆ ಮಾಡಿ, ನಂತರ ನಾನು ನಿಮಗೆ ಮೊದಲೇ ತಿಳಿಸಿದೆ ಕುಂಕುಮವನ್ನು ತೆಗೆದಿಟ್ಕೊಳ್ಳಿ ಅಂತ. ತಾಯಿಗೆ ಮಂತ್ರದ ಬಗ್ಗೆ ಮಾಹಿತಿಯನ್ನು ಇದು ಕೊಡ್ತಾ ಇರೋದು. ಖಡ್ಗಮಾಲಾ ಸ್ತೋತ್ರವನ್ನು ಪಠಿಸಿ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಿ, ಈ ಪಾರಾಯಣ ಮಾಡುವಾಗ ಕುಂಕುಮದಿಂದ ಅರ್ಚಿಸಿ ಅಂತಲೇ ಹೇಳ್ತೀನಿ. ಮತ್ತು ಲಲಿತಾ ಅಷ್ಟೋತ್ತರವನ್ನು ಸಹ ಹೇಳಬೇಕು. ಇದಕ್ಕೂ ಸಹ ಕುಂಕುಮದಿಂದ ಅರ್ಚನೆಯನ್ನು ಮಾಡಿ, ನಂತರ ಪಂಚೋಪಚಾರವನ್ನು ಮಾಡಿ. ಪಂಚೋಪಚಾರ ಅಂದರೆ ಧೂಪ, ದೀಪ, ನೈವೇದ್ಯ, ತಾಂಬೂಲ, ಈ ರೀತಿ. ಈ ನೈವೇದ್ಯಕ್ಕೆ ಬರೋದಾದರೆ ಏನು ಇಡಬೇಕು ಅಂತ ಅಂದರೆ ಲಲಿತಾ ಸಹಸ್ರನಾಮದಲ್ಲೇ ತಿಳಿಸಿದ್ದಾರೆ. 99ನೇ ಶ್ಲೋಕದಿಂದ ಹೇಳಿದ್ದಾರೆ. ನೀವು ನೋಡಿ, ಅಲ್ಲಿ ತಿಳಿಸಿರುವ ಹಾಗೆ ಅಲ್ಲಿನ ಪರಮಾನ್ನ, ಬೆಲ್ಲದಿಂದ ಮಾಡಿದ ಪಾಯಸ, ಪೊಂಗಲ್ಲು, ಪುಳಿಯೋಗರೆ, ಈ ರೀತಿ ಆ ಶ್ಲೋಕದಲ್ಲಿ ತಿಳಿಸಿರುವ ಹಾಗೆ ಹರಿದ್ರ ನೈಕ ರಸಿಕ ಅಂತ ತಿಳಿಸಿದ್ದಾರೆ, ಗುಡಾನ ಪ್ರೀತ ಮಾನಸ ಅಂತ ತಿಳಿಸಿದ್ದಾರೆ. ಈ ರೀತಿ ಶ್ಲೋಕಗಳಲ್ಲೇ ತಿಳಿಸಿದ್ದಾರೆ ತಾಯಿಗೆ ಏನು ಪ್ರೀತಿ ಅಂತ. ಈ ರೀತಿ ತಿಳಿಸಿರುವ ಹಾಗೆ ತಾಯಿಗೆ ಯಾವುದು ಪ್ರೀತಿ ಅಂತ ತಿಳಿಸಿದರೋ ಅದನ್ನು ತಾಯಿಗೆ ನೈವೇದ್ಯವಾಗಿ ಮಾಡಿ 9 ದಿನಗಳು ಸಹ ತಾಯಿಗೆ ಅರ್ಪಿಸಿ. ತಾಯಿಗೆ ಇವೆಲ್ಲವೂ ಸಹ ತುಂಬಾ ಪ್ರೀತಿಯಾದ ನೈವೇದ್ಯ. ಹಾಗೆ ಕೊನೆಯ ದಿನ ಏನು ಮಾಡ್ತೀರಾ ಅಂದರೆ 9ನೇ ದಿನ ಉದ್ವಾಸನೆ, ಉದ್ಯಾಪನೆ ಎಲ್ಲವನ್ನು ಸಹ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಹಾಗೆ 9ನೇ ದಿನ ನೀವು ತಾಯಿಗೆ ಸೀರೆ, ರವಿಕೆ, ತಾಂಬೂಲವನ್ನು ನೀವು ಸಮರ್ಪಿಸಬೇಕು.
ದೀಕ್ಷೆ ಅನ್ನೋ ಒಂದು ಬಂದಾಗ ನಾನು ಹೇಳಿರೋ ಹಾಗೆ ಎಲ್ಲ ನವರಾತ್ರಿ ವಿಡಿಯೋನಲ್ಲಿ ನಾನು ಇದೇ ತಿಳಿಸಿರೋದು. ದೀಕ್ಷೆ ಅಂದರೆ ನಾವು ನೆಲದ ಮೇಲೆ ಮಲಗಬೇಕು, ಸಾತ್ವಿಕ ಆಹಾರಗಳನ್ನು ಸ್ವೀಕರಿಸಬೇಕು, ಬ್ರಹ್ಮಚರ್ಯವನ್ನು ಪಾಲಿಸಬೇಕು, ಶುದ್ಧ ವಸ್ತ್ರಗಳನ್ನೇ ಧರಿಸಬೇಕು, ಪ್ರತಿದಿನ ಸ್ನಾನ ಎಲ್ಲವನ್ನು ಸಹ ಮಾಡಿ ತಾಯಿಗೆ ಶುದ್ಧಬದ್ಧವಾಗಿ ನಾವು ತಾಯಿಯನ್ನು ಆರಾಧಿಸಬೇಕು. ಮತ್ತು ಲೌಕಿಕವಾದ ವಿಷಯಗಳ ಕಡೆಗೆ ನಾವು ಗಮನ ಕೊಡಬಾರ್ದು. ಸದಾ ತಾಯಿಯ ಚಿಂತನೆಯನ್ನು ಮಾಡ್ತಾ ಶ್ರೀ ಮಾತ್ರೇ ನಮಃ ಅಂತ ನೀವು ಆ ಮಂತ್ರವೊಂದನ್ನು ಹೇಳ್ಕೊಂಡ್ರೆ ಸಾಕು. ಅದು ತಾಯಿಯನ್ನು ತಿಳ್ಕೊಳ್ಳೋದು. ಶ್ರೀ ಮಾತ್ರೇ ನಮಃ ಅಂತ ನೀವು ಹೇಳ್ತಾ ಎಷ್ಟು ಸಾರಿ ನೀವು ಹೇಳ್ತೀರೋ ಅಷ್ಟು ಶಕ್ತಿಯನ್ನು ನೀವು ಗಳಿಸ್ತೀರಾ ಅಂತಲೇ ಹೇಳ್ತೀನಿ. ಮಾಡಿ ನೋಡಿ, ಆಗ ಆ ಶಕ್ತಿ ಏನು ಅಂತ ನಿಮಗೇನೆ ತಿಳಿಯುತ್ತೆ. ಮತ್ತು ಮನೆಯನ್ನು ಯಾವಾಗ ಶುದ್ಧಿ ಮಾಡಿಕೊಳ್ಬೇಕು ಅಂದರೆ 19ನೇ ತಾರೀಕು ಗುರುವಾರ ಯುಗಾದಿಯ ನವರಾತ್ರಿಯ ಮೊದಲನೇ ದಿನ, 18ನೇ ತಾರೀಕು ಬುಧವಾರ ಅಮಾವಾಸ್ಯೆ ಇರುತ್ತೆ. ಆದ್ದರಿಂದ ಮನೆಯನ್ನು ನಾವು ಅವತ್ತು ಶುದ್ಧಿ ಮಾಡಬಾರ್ದು. ಇನ್ನು 17ನೇ ತಾರೀಕು ಸಹ ಮಂಗಳವಾರ ಆದ್ದರಿಂದ ಅವತ್ತು ಸಹ ಶುದ್ಧಿ ಮಾಡಬಾರ್ದು. ಹಾಗಾದರೆ ಯಾವತ್ತು ಶುದ್ಧಿ ಮಾಡಬೇಕು ಅನ್ನೋದಾದರೆ 16ನೇ ತಾರೀಕು ಸೋಮವಾರ ಅಥವಾ 15ನೇ ತಾರೀಕು ಭಾನುವಾರದಂದು ನೀವು ಮನೆಯನ್ನು, ದೇವರ ಮನೆಯನ್ನು ಎಲ್ಲವನ್ನು ಸಹ ನೀವು ಶುದ್ಧಿ ಮಾಡಿ ಇಟ್ಕೊಳ್ಬೇಕು. ಕಳಶ ಸ್ಥಾಪನೆ ಅಖಂಡ ದೀಪವನ್ನು ಇಟ್ಟು ಯಾರು ಪೂಜೆ ಮಾಡ್ತೀರೋ ಅವರು ಯಾವ ಸಮಯದಲ್ಲಿ ಇಟ್ಟು ಪೂಜೆ ಮಾಡಬೇಕು ಅಂದರೆ 2026 ಮಾರ್ಚ್ 19ನೇ ತಾರೀಕು ಬೆಳಿಗ್ಗೆ 7:31 10 ಗಂಟೆ ಒಳಗೆ ತಾಯಿಯ ಫೋಟೋ ಇಟ್ಟು ಕಳಶ ಅಖಂಡ ದೀಪವನ್ನು ಇಟ್ಟು ಪೂಜೆ ಮಾಡಿ. ಆ ಸಮಯದಲ್ಲಿ ಯಾರಿಗೆ ಸಾಧ್ಯ ಆಗಿಲ್ಲ ಅಂದರೆ ಮಧ್ಯಾಹ್ನ ಅಭಿಜಿತ್ ಲಗ್ನ ಇರುತ್ತೆ. ಅದು ಯಾವಾಗ ಅನ್ನೋದಾದರೆ 11:36 12:24 ಒಳಗೆ ನೀವು ಇಟ್ಟು ಪೂಜೆಯನ್ನು ಮಾಡಬಹುದು. ಮೊದಲ ದಿನ ಮಾತ್ರ ನೀವು ಕಳಶ ಸ್ಥಾಪನೆ ಮಾಡೋದ್ರಿಂದ ಈ ಸಮಯವನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ಖಂಡಿತವಾಗಿ ಪ್ರತಿದಿನ ಬೆಳಗ್ಗೆ ನೀವು 10 ಗಂಟೆ ಒಳಗೆ ನೀವು ಪೂಜೆಯನ್ನು ಮಾಡಿ ಮುಗಿಸ್ಬೇಕು. ಅದು ಪ್ರತಿದಿನವೂ ಸಹ ಒಂದೇ ಸಮಯವಾಗಿರಬೇಕು. ಅದನ್ನು ಖಂಡಿತವಾಗಿ ನೀವು ಫಾಲೋ ಮಾಡಿ. ಇನ್ನು ನವರಾತ್ರಿಯ 9ನೇ ದಿನ ಬಂದು 27 ಶುಕ್ರವಾರ ಬಂದಿರೋದ್ರಿಂದ ಆ ದಿನ ನಾವು ತಾಯಿಯನ್ನು ಉದ್ವಾಸನೆ ಮಾಡಲ್ಲ. ಆದ್ದರಿಂದ ಶನಿವಾರ ಉದ್ವಾಸನೆಯನ್ನು ಮಾಡಬೇಕು. ಹಾಗಾದರೆ ಯಾವ ಸಮಯದಲ್ಲಿ ಉದ್ವಾಸನೆಯನ್ನು ಮಾಡಬೇಕು ಅಂದರೆ ಮಾರ್ಚ್ 28ನೇ ತಾರೀಕು ಶನಿವಾರ ಬೆಳಿಗ್ಗೆ 7:40 8:55 ಒಳಗೆ ನೀವು ಉದ್ವಾಸನೆಯನ್ನು ಮಾಡಬೇಕಾಗುತ್ತೆ. ಈ ಸಮಯ ಸಾಧ್ಯ ಆಗಿಲ್ಲ ಅನ್ನೋದಾದರೆ 10 ಗಂಟೆ ಅಂದರೆ ಬೆಳಗ್ಗೆ 10:40 11 ಗಂಟೆ ಒಳಗೆ ನೀವು ಕದಲಿಸಬೇಕಾಗುತ್ತೆ. ಇನ್ನು ಸಂಜೆ ಮಾಡ್ತೀವಿ ಅನ್ನೋದಾದರೆ 6 ಗಂಟೆಯ ಒಳಗೆ ನೀವು ಉದ್ವಾಸನೆಯನ್ನು ಮಾಡಬೇಕಾಗುತ್ತೆ.